ಸರಿ ಹೋಗದೆ ಇದ್ರೆ ಉನ್ನತ ಶಿಕ್ಷಣ ಸರಿ ಹೋಗಲ್ಲ. ಇವತ್ತು ಯಾಕೆ ಮತ್ತೆ 48% 50% ವಿದ್ಯಾರ್ಥಿನಿಯರು ವಿಶೇಷವಾಗಿ ಶಾಲಾ ಶಿಕ್ಷಣ ಕಂಪ್ಲೀಟ್ ಆಗದಿರಾನೆ ಅವರು ಕಾಲೇಜನ್ನ ಕೈ ಬಿಡ್ತಾವ್ರೆ. ಆಲ್ಮೋಸ್ಟ್ 48-50% ಇದೆ ಅಂತ ನನಗಿರೋ ಮಾಹಿತಿ. ಈ ಒಂದು ಸಮತೋಲನ ನಾವು ಕಾಪಾಡ್ಕೋಬೇಕು. ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಇಬ್ಬರೂ ಕೂಡ ಹೆಚ್ಚಿನದಾಗಿ 90% ಉನ್ನತ ಶಿಕ್ಷಣವನ್ನು ಪಡಿಬೇಕು. ಅದಕ್ಕೆ ನಮ್ಮ ಅಡಿಪಾಯ ಶಾಲಾ ಶಿಕ್ಷಣವನ್ನ, ಆ ನೀತಿಯನ್ನ ಯಾವ ರೀತಿ ಅಳವಡಿಸಬೇಕು ಅಂತೇಳಿ ನಿಮಗೆ ಅವಕಾಶ ಇದೆ. ಈಗ ತಾವೆಲ್ಲ ಕೂಡ ಇದನ್ನ ಅಧ್ಯಯನ ಮಾಡಬೇಕು ಅಂತೇಳಿ ನಿಮಗೆ ವಿನಂತಿಯನ್ನ ಮಾಡಿ, ಇವತ್ತು ಎಲ್ಲರೂ ಕೂಡ ಬಹಳ ಹುರುಪಿನಿಂದ ಅನೇಕರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಬರ್ತಾರೆ ಅಂತ ನೀವು ಕೂಡ ಎಲ್ಲ ಕೂಡ ಎದುರು ನೋಡ್ತಾ ಇದ್ರಿ. ಇವತ್ತು ದುರದೃಷ್ಟ ಇವತ್ತು ಬಂದಿಲ್ಲ. ಆದರೆ ಅವರು ಕೂಡ, ನಾನು ಹತ್ತಿರದಿಂದ ಕೂಡ ಅವರನ್ನ ನೋಡಿದ್ದೇನೆ, ಅದೇ ಸರಳತೆ ಇದೆ. ನೀವು ನೋಡಿರ್ಬೋದು, ಅವರು ಕೂಡ ಒಂದು ಜುಬ್ಬ, ಒಂದು ಪಂಚೆ. ಏನೇ ಮುಖ್ಯಮಂತ್ರಿ ಆದರೂ, ಇದು 2ನೇ ಸಲ ಆದರೂ ಕೂಡ ಅಷ್ಟೇ, ಆ ಶೈಲಿಯನ್ನ ಬದಲಾಯಿಸ್ಕೊಂಡಿಲ್ಲ. ಹಾಗಾಗಿ ಅವ್ರಿಗೆ ಕೂಡ ನರಸಿಂಹಯ್ಯನವ್ರ ಬಗ್ಗೆ ಬಹಳಷ್ಟು ಪ್ರೀತಿ ಮತ್ತು ಗೌರವ ಇದೆ. ಅವ್ರ ಮಾತುಗಳಲ್ಲೇ ಕೇಳಿದಿದ್ರೆ ನಿಮಗೆ ಇನ್ನೂ ಕೂಡ ಚೆನ್ನಾಗಿರೋದು. ಮುಂದಿನ ದಿನಗಳಲ್ಲಿ ಯಾವಾಗಲಾದರೂ ಅವರೆಲ್ಲ ಸರಿ ಹೋದ್ಮೇಲೆ ಮುಂದಿನ ವರ್ಷ ಆದರೂ ಆಗಲಿ, ಸಚಿವರು ಮತ್ತು ಶಾಸಕರು ಅವರನ್ನು ಇದೇ ಶಾಲೆಗೆ ಕರ್ಕೊಂಡು ಬಂದು ಒಂದು ಕಾರ್ಯಕ್ರಮ ಮಾಡಿಸಬೇಕು ಅಂತೇಳಿ ನಾನು ನಿಮಗೆಲ್ಲ ಕೂಡ ಮನವಿ ಮಾಡ್ತಾ, ಮತ್ತೊಮ್ಮೆ ಸೇರಿರ್ತಕ್ಕಂಥ ಎಲ್ಲರಿಗೂ ಕೂಡ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ